ಇವತ್ತು ಫಾದರ್ಸ್ ಡೇ, ಅದಕ್ಕೆ ಮನೇಲೆ ಕೇಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಕೇಕ್ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತರೋಣ ಅಂತ ಡಿಮಾರ್ಟಿಗೆ ಬಂದಿದ್ದೀವಿ. ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಗಳು ಸಿಕ್ತು, ಇನ್ನೊಂದಷ್ಟು ಸಿಗ್ಲಿಲ್ಲ. ಹಾಗೆ ರೋಡಲ್ಲಿ ಬರೋವಾಗ ಇದೊಂದು ಹರಿದಿರೋ ನೋಟ್ ಸಿಕ್ತು. ತಗೊಬಹುದು ಇಲ್ವೋ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಅದನ್ನ ಗಿಡದ ಕೆಳಗಡೆ ಇಟ್ಟು ಬಂದೆ. ನಾವು ಬರೋ ದಾರಿಯಲ್ಲಿ ಅಲ್ಲೊಂದು ಗಣೇಶನ ದೇವಸ್ಥಾನ ಇದೆ, ಆಚೆನೆ ಕೈ ಮುಗ್ದು ಬೇಕರಿ ಹತ್ರ ಬಂದ್ವಿ. ಇದಕ್ಕಿಂತ ಮುಂಚೆ ಒಂದು 2-3 ಅಂಗಡಿಗಳಿಗೆ ಹೋಗಿದ್ವಿ. ಅಲ್ಲಿ ಬೇಕಿಂಗ್ ಪೌಡರ್ ಮತ್ತೆ ಟೂಟಿ ಫ್ರೂಟಿ ಬೇಕಾಗಿತ್ತು, ಇದೆಯಾ ಅಂತ ಕೇಳೋದಕ್ಕೆ ಹೋಗಿದ್ವಿ. ಅಲ್ಲಿಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಈ ಒಂದು ಬೇಕರಿಯಲ್ಲಿ ಇರ್ಬೋದು, ಹೋಗಿ ಚೆಕ್ ಮಾಡಿ ಅಂತ. ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೂ ಕೂಡ ಸಿಕ್ಲಿಲ್ಲ. ಬಟ್ ಒಂದೊಂದು ಕೇಕ್ ಡಿಸೈನ್ಗಳು ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಈ ಬೇಕರಿಲಿ ಯಾವತ್ತೂ ನಾವು ಕೇಕ್ ತಗೊಂಡಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಏನಾದ್ರು ಕೇಕ್ ತಗೋಬೇಕು ಅಂತಂದ್ರೆ ಇಲ್ಲಿ ಬಂದು ನೋಡಬಹುದು ಅಂತ ಅನ್ಕೊಂಡ್ ಬಂದ್ವಿ. ಇವಾಗ ಬೇರೆ ಅಂಗಡಿಗೆ ಹೋಗ್ತಾ ಇದೀವಿ. ಹೋಗುವಾಗ ದಾರಿಯಲ್ಲಿ ಮುದ್ದು ಸಿಕ್ಕಿದ್ದ. ಇದೇ ರೋಡ್ ಎಂಡಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿ ಒಂದ್ಸರಿ ಕೇಳ್ಬಿಡೋಣ ಟೂಟಿ ಫ್ರೂಟಿ ಇದೆಯಾ ಅಂತ ಹೋಗ್ತಾ ಇದ್ವಿ. ತುಂಬಾ ದಿನ ಆದ್ಮೇಲೆ ಈ ಒಂದು ಕಾಯಿಗಳನ್ನ ನೋಡಿದೆ. ಈ ಮರದ್ದದು ಸ್ಕೂಲ್ ಟೈಮಲ್ಲಿ ನೋಡಿದ್ದು, ಇವಾಗ ಮತ್ತೆ ಕಾಣಿಸ್ತು. ಅಂಗಡಿವರೆಗೂ ಮುದ್ದು ಬಂದು ನಮ್ಮನ್ನು ಡ್ರಾಪ್ ಮಾಡ್ದ. ಬಟ್ ಅಲ್ಲಿವರೆಗೂ ಹೋಗಿದ್ದು ವೇಸ್ಟ್ ಆಯ್ತು. ಟೂಟಿ ಫ್ರೂಟಿ ಸಿಕ್ಕಿಲ್ಲ ನಮಗೆ. ಕೊನೆಗೆ ಮನೆಯಲ್ಲಿ ಎಷ್ಟು ಇಂಗ್ರೀಡಿಯೆಂಟ್ಸ್ ಇತ್ತು ಅದರಲ್ಲೇ ಕೇಕ್ ಮಾಡಿದೆ. ನಾನು ಅಮ್ಮ ಕೇಕ್ ಕಟ್ ಮಾಡಿ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡಿದೆ.